ಪಪ್ಪ ಅಜ್ಜಿಗೆ ಕಾಲೆಲ್ಲ ಜುಮ ಜುಮ ಅಂತಿದೆಯಂತೆ, ಪಿಂಚುಚಂಗ್ ಆಗ್ತಿದೆಯಂತೆ, ಸುಸ್ತಾಗ್ತಿದೆಯಂತೆ, ಏನಾದ್ರು ಮಾತ್ರೆ ಕೊಡು. ನಿಮಗೂ ಹೀಗೆ ಆಗ್ತಿದ್ರೆ ಇದಕ್ಕೆ ಮೋಸ್ಟ್ ಕಾಮನ್ ರೀಸನ್ ಬಂದ್ಬಿಟ್ಟು ವಿಟಮಿನ್ B12 ಡೆಫಿಷಿಯನ್ಸಿ. ವಿಟಮಿನ್ B12 ಡೆಫಿಷಿಯನ್ಸಿಗೆ ಹಲವಾರು ಕಾರಣಗಳಿರುತ್ತೆ. ಮೇನ್ ರೀಸನ್ ಪುವರ್ ಡಯಟರಿ ಇಂಟೇಕ್, ಅಂದ್ರೆ ನಿಮ್ಮ ಡಯಟ್ ನಲ್ಲಿ B12 ಇಲ್ಲದೆ ಇರೋದು. ಎರಡನೇದು ಏನಪ್ಪಾ ಅಂದ್ರೆ ನಿಮ್ಮ ಹೊಟ್ಟೆನಲ್ಲಿ ಸ್ಟ್ರಾಂಗ್ ಸ್ಟಮಕ್ ಆಸಿಡ್ ಇದ್ರೆ ಮಾತ್ರ ಫುಡ್ ಇಂದ B12 ರಿಲೀಸ್ ಆಗುತ್ತೆ. ಇವತ್ತು ರೀಫೈನ್ಡ್ ಮತ್ತೆ ಪ್ರಾಸೆಸ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ ಸ್ಟಮಕ್ ಆಸಿಡ್ ಸಪ್ರೆಸ್ ಆಗುತ್ತೆ. ಹಾಗೂ ಗ್ಯಾಸ್ಟ್ರೈಟಿಸ್ ಅಂತ ಅಂದ್ಬಿಟ್ಟು ಆಸಿಡ್ ಕಿಲ್ಲಿಂಗ್ ಮೆಡಿಕೇಶನ್ ತಗೊಳ್ತಿರಲ್ಲ, ಅದರಿಂದ ಕೂಡ B12 ಡೆಫಿಷಿಯನ್ಸಿ ಆಗುತ್ತೆ. ಮತ್ತೆ ಸ್ವಲ್ಪ ಮಟ್ಟಿಗೆ B12 ಬಂದ್ಬಿಟ್ಟು ನಮ್ಮ ಗಟ್ ಮೈಕ್ರೋಬಯೋಮ್ ಇಂದ ಸಿಂಥಸೈಸ್ ಆಗುತ್ತೆ. ಆದ್ರೆ ಇವತ್ತು ನಾವು ತುಂಬಾ ಹೈಜೀನಿಕ್ ಆಗಿದ್ದೀವಿ, ಮತ್ತೆ RO ವಾಟರ್ ಯೂಸ್ ಮಾಡ್ತೀವಿ, ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಮತ್ತೆ ನೇಚರ್ಗೆ ಕಾಂಟ್ಯಾಕ್ಟ್ ಇಲ್ಲದೆ ಇರೋದ್ರಿಂದ ಸೊ ಆ ಗಟ್ ಮೈಕ್ರೋಬಯೋಮ್ ಸರಿಯಾಗಿರಲ್ಲ, ಅದರಿಂದ B12 ಡೆಫಿಷಿಯನ್ಸಿ ಆಗ್ತಿದೆ. ಇದಕ್ಕೆ ಪರಿಹಾರ B12 ರಿಚ್ ಫುಡ್ಸ್ ನ ತಗೊಳ್ಳಿ, ಮತ್ತೆ ಗಟ್ ಮೈಕ್ರೋಬಯೋಮ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಪ್ರೋಬಯೋಟಿಕ್ ರಿಚ್ ಫುಡ್ ತಗೊಳ್ಳಿ, ಹಾಗೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಸಪ್ಲಿಮೆಂಟೇಶನ್ ತಗೊಳ್ಳಿ. ಸ್ಯಾನಿಟೈಸರ್ ಯೂಸ್ ಮಾಡ್ತಿದ್ದೀರಾ? ಆಂಟಿಬಯೋಟಿಕ್ಸ್ ನ ಕಡ್ಲೆಕಾಯಿ ತರ ತಿಂತಿದ್ದೀರಾ? ಸ್ಟಾಪ್ ಮಾಡಿ.